ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಶ್ರೀ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರು ಅವರಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಾಧಕರಿಗೆ ಗಂಗಾವತಿಯಲ್ಲಿ ಸನ್ಮಾನ. ಶ್ರೀ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರವರ ಸಾಂಸ್ಕೃತಿಕ ವೈಭವದೊಂದಿಗೆ ನಾಡಿನ ಏಳಿಗೆಗಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಅನುಪಮ ಸೇವೆ ಸಲ್ಲಿಸಿದ ಕನ್ನಡ ನಾಡಿನ ಸಾಧಕರಿಗೆ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನವೆಂಬರ್ 19 ಬುಧವಾರ ಬೆಂಗಳೂರಿನ ನಯನ ರಂಗಮಂದಿರ ರವೀಂದ್ರ ಕಲಾಕ್ಷೇತ್ರ ಆವರಣದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬಳಿಕ ಗಂಗಾವತಿಯಲ್ಲಿ ಡಿಸೆಂಬರ್ 1 ಸೋಮವಾರ ಶ್ರೀ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರು ಇವರಿಂದ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಪ್ರದಾನ ಹಮ್ಮಿಕೊಂಡು ಸಾಧಕರ ಸನ್ಮಾನ ಸ್ವೀಕರಿಸಿ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಪಡೆದ ನಮ್ಮ ಬಳಗದ ಸದಸ್ಯರಾದ ಹಾಗೂ ನಗರಸಭೆ ಮಾಜಿ ಸದಸ್ಯರಾದ ಹುಸೇನ್ ಪೀರಾ ಹಾಗೂ ಕನಸು ನ್ಯೂಸ್ ಚಾನೆಲ್ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ರಾಮಕೃಷ್ಣ ಸಿಡಿ ಅವರಿಗೆ ಗಂಗಾವತಿಯ ಸ್ವಸಹಾಯಕ ಬಳಗದ ಸರ್ವ ಸದಸ್ಯರ ವತಿಯಿಂದ ಸಪ್ತಸ್ವರ ಶ್ರೀ ಮಾತಾ ಮೆಲೋಡಿ ಹಾಗೂ SR ಮೆಲೋಡೀಸ್ ಕನ್ನಡ ಪರ ಹೋರಾಟಗಾರರು ಮತ್ತು ಗಂಗಾವತಿಯ ಕಲಾ ಬಳಗದವರಿಂದ ಗೌರವ ಸನ್ಮಾನ ಮಾಡಲಾಯಿತು. ಗಂಗಾವತಿಯಲ್ಲಿ ಖ್ಯಾತ ನಿರ್ದೇಶಕ ದಿವಂಗತ ಪುಟ್ಟಣ್ಣ ಕಣಗಾಲ್ ಇವರ ಹುಟ್ಟುಹಬ್ಬ ಸಮಾರಂಭ ಹಾಗೂ ಖ್ಯಾತ ನಟ ಉಮೇಶ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿ ಅಪ್ಪು ಅವರ ಮದುವೆ ವಾರ್ಷಿಕೋತ್ಸವವನ್ನು ಹಾಗೂ ಸಾಲುಮರದ ತಿಮ್ಮಕ್ಕನನ್ನು ನೆನೆದುಕೊಂಡರು. ಈ ಸಂದರ್ಭದಲ್ಲಿ ಸಪ್ತಸ್ವರ ಶ್ರೀ ಮಾತಾ ಕರೋಕೆ ಮೆಲೋಡಿ ವಿಡಿಯೋ ಸಂಸ್ಥಾಪಕರು ಶಿವಪ್ಪ ಉಳ್ಳಿ, ಲಯನ್ಸ್ ಕ್ಲಬ್ ಖಜಾಂಚಿಯಾದ ಶಿವಪ್ಪ ಗಾಳಿ, ಅರ್ಜುನ್ ನಾಯಕ್, ಶಂಭು, ಆರ್ ಕಣ್ಣನ್, ಹಾಜಿ ಅಲಿ, ಕರೋಕೆ ಸಂಗೀತ ಕಲಾ ಬಳಗ ಹಾಗೂ ಗಣ್ಯರು ಇನ್ನಿತರರು ಇದ್ದರು. ಪುಟ್ಟಣ್ಣ ಕಣಗಾಲ್ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಕೇಕ್ ಕಟ್ ಮಾಡುವ ಒಂದು ಕಾರ್ಯಕ್ರಮ. ನಮ್ಮ ಅಧ್ಯಕ್ಷರು ಶ್ರೀ ಶಿವಪ್ಪ ಗಳವರು ಕೇಕ್ ಕಟ್ ಮಾಡಿದ್ದಾರೆ. ಧನ್ಯವಾದಗಳು. ರಾಷ್ಟ್ರ ಪ್ರಶಸ್ತಿ ಚಲನಚಿತ್ರದ ಪುರಸ್ಕಾರ ಹಾಗೂ ಕನ್ನಡ ಚಿತ್ರ ಖ್ಯಾತ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವರು ಹುಟ್ಟುಹಬ್ಬದ ಶುಭಾಶಯಗಳು. ಇಂದು ಇನ್ನೊಂದು ಉದಿತ್ ನಾರಾಯಣ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ನೆಚ್ಚಿನ ಪುನೀತ್ ರಾಜ್ಪುರ ಅವ್ರದ ಇವತ್ತು ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು ಹೇಳೋದಕ್ಕೆ ನಾವು ಬಯಸುತ್ತೇವೆ. ಜನ್ಮದಿನದ ಈ ಸಂದರ್ಭದಲ್ಲಿ ಹಾಗೂ ಹಾಗೂ ಖ್ಯಾತ ಆಚರಣೆಗಳಾದಂತಹ ಖ್ಯಾತ ಹಾಸ್ಯ ನಟರಾದಂಥ ಕನ್ನಡ ಚಿತ್ರನಟದ ದಿಗ್ಗಜ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ, ಉಮೇಶ್ ಅಂತ ಹೇಳಿ. ನಿನ್ನೆ ಅದೃಷ್ಟವಶ ಮರಣ ಹೊಂದಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಹಾಗೂ ಮಹಾಂತೇಶ್ ಬೆಳಿಗಿ IAS ಆಫೀಸರ್ ಅವರ ಅಕಾಲಿಕ ಮರಣ ಹಾಗೂ ನಮ್ಮ ಸಾಲುಮರದ ತಿಮ್ಮಕ್ಕ ಅಂತ ಹೇಳಿ ಹೆಸರು ಪಡೆದಂತಹ ವೃಕ್ಷ ಜನನಿ ಅವರ ಒಂದು ಅಕಾಲಿಕ ಮರಣ ಆದ ಕಾರಣ 1 ನಿಮಿಷ ಮೌನಾಚರಣೆಯನ್ನು ಈ ಸಂದರ್ಭದಲ್ಲಿ ಸಾಕಷ್ಟು ನಾಯಕ ನಾಯಕಿಯರು ಒಂದು ಇತಿಹಾಸ ನಿರ್ಮಿಸಿದ್ದಾರೆ. ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಈ ದಿನ ಎಲ್ಲರೂ ಆಚರಣೆ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ. ನಮ್ಮ ಮಾತಾ ಕರೋಕೆ ಸ್ಟುಡಿಯೋದಲ್ಲಿ ಸಪ್ತಸ್ವರ ಸಾಂಸ್ಕೃತಿಕ ಕಲಾಬಳಗದ ಸರ್ವ ಕಲಾವಿದರಿಂದ ನಮ್ಮ ಸಾಲ್ಮ ತಿಮ್ಮಕ್ಕ ಅಮ್ಮ ಇರ್ಬೋದು, ಹಾಗೆ ನಿನ್ನೆ ತಾನೇ ಹಾಸ್ಯ ನಟರಾದಂಥ ಉಮೇಶ್ ಸರ್ ಇರ್ಬೋದು, ಹಾಗೆ ದಕ್ಷ ಅಧಿಕಾರಿಗಳಾದ ಶ್ರೀ ಮಹಾಂತೇಶ್ ಬೆಳಿಗಿ ಸರ್ ಇವರ ಒಂದು ಅಗಲಿಕೆಯ ಒಂದು ಸಂದರ್ಭ ನಮ್ಮ ಈ ಒಂದು ಕಾರ್ಯಕ್ರಮ ಸ್ಟುಡಿಯೋದಲ್ಲಿ ಅವರಿಗೆ 1 ನಿಮಿಷ ಮೌನಾಚರಣೆ
ನಡೆಸಿದ್ವಿ. ಅವರೆಲ್ಲರಿಗೂ ದೇವರು ಚಿರಶಾಂತಿ ಕೊಡಲಿ ಎಂದು ನಮ್ಮೆಲ್ಲ ಸರ್ವ ಕಲಾವಿದರ ಪರವಾಗಿ ನಾನು ಕೇಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ಖುಷಿ ವಿಷಯ ಏನಂದ್ರೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತರು ಶ್ರೀ ಪುಟ್ಟಣ್ಣ ಕಣಗಾಲ್ ಇವರ ಒಂದು ಹುಟ್ಟು ಹಬ್ಬದ ನಿಮಿತ್ತ ಅವ್ರಿಗೂ ಕೂಡ ಕೇಕ್ ಕಟ್ ಮಾಡಿದ್ವಿ. ಅವ್ರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು. ಹಾಗೆ ಇನ್ನೂ ಒಂದು ಕಾರ್ಯಕ್ರಮ ಇದೆ. ನಮ್ಮ ಗಂಗಾವತಿಯ ಮಾಜಿ ನಗರಸಭಾ ಸದಸ್ಯರು ಶ್ರೀ ಹುಸೇನ್ ಪೀರೆ ಸರ್ ಅವರಿಗೆ ನಿನ್ನೆ ತಾನೇ ಶ್ರೀ ಕುಂಭಮೇಳ ಅವರಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವರಿಗೆ ಪುರಸ್ಕೃತರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಹಾಗೆ ನಮ್ಮ ಕನಸು ನ್ಯೂಸ್ ಚಾನೆಲ್ ವರದಿಗಾರರು ರಾಮಕೃಷ್ಣ ಅವರು ವಿಡಿಯೋ ಮಾಡಕತ್ತಾರೆ ನಮ್ದು. ಅವ್ರಿಗೂ ಕೂಡ ಆ ಪ್ರಶಸ್ತಿಯನ್ನ ಲಭಿಸಿದೆ. ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ. ಕಡಿಮೆ ಮಾಡಿ ಬಾ ಶಮಣ. ನಮಸ್ತೆ ಅಣ್ಣಯ್ಯ. ಬರ್ರಿ ಶಮಣ. ನಮಸ್ತೆ. ನಮಸ್ತೆ. ಕಣಗಾಲ್ ಅವರ ಇವತ್ತಿನ ಜನ್ಮದಿನೋತ್ಸವ ಅಂಗವಾಗಿ ಇವತ್ತಿನ ನಾವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವರೊಬ್ರು ಈ ಕುಂಬಾರ ಹೆಂಗ ಗಡಿಗೆಗಳನ್ನ ವಿಧವಾದ ಗಡಿಗಳನ್ನ ಮಾಡ್ತಾರೆ, ಹಾಗೆ ವಿಧವಾದ ಒಂದಂತ ಹೀರೋಗಳನ್ನ ಇವರು ಹೀರೋಯಿನ್ ಅವ್ರನ್ನ ಸೃಷ್ಟಿ ಮಾಡಿದಂತ ವ್ಯಕ್ತಿ. ಇಂತಹ ದೊಡ್ಡ ವ್ಯಕ್ತಿಗೆ ನಾವು ಇವತ್ತಿನ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ತುಂಬಾ ಧನ್ಯವಾದಗಳು ನಮ್ಮ ಮಕ್ಕಳಿಗೆ ವತಿಯಿಂದ ಎಲ್ಲ ಸದಸ್ಯರಿಗೂ ನಾನು ಇನ್ನೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸಿ ನನ್ನ ಮಾತು. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತರಾದ ಮತ್ತು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವರು ಅವರ ಹುಟ್ಟಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಅವರು ತುಂಬಾ ಸಿನಿಮಾಗಳನ್ನು ನಿರ್ದೇಶನ ಮಾಡಿ ಕಥೆಗಳನ್ನು ಬರೆದು ಒಳ್ಳೆ ನಮ್ಮ ಈ ನಾಡಿಗೆ ಒಂದು ಸಾಹಿತ್ಯ ಮುಖಾಂತರ ಸಂಗೀತ ಮುಖಾಂತರ ನಮ್ಮ ಪರಿಚಯ ಮಾಡಿಸಿ ಇವತ್ತು ಒಳ್ಳೆಯ ಅವರು ಚೆನ್ನಾಗಿ ಇದು ಮಾಡಿದ್ದಾರೆ. ಹಂಗಾಗಿ ಅವರು ಇವತ್ತು ಹುಟ್ಟುಹಬ್ಬದ ನಮ್ಮೆಲ್ಲ ಶಿವಪೋಳಿಯವರು ಮತ್ತು ಶಿವಪ್ಪನವರು ಎಲ್ಲರೂ ಸೇರಿ ಇವತ್ತು ಒಂದು ಅದನ್ನ ಹುಟ್ಟುಹಬ್ಬನ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಈ ದಿವಸ ಖ್ಯಾತ ನಿರ್ದೇಶಕರಾದ ಶ್ರೀ ಪುಟ್ಟಣ್ಣ ಕಣಗಾಲ್ ಅವರು ಹುಟ್ಟಿದಬ್ಬ. ನಾವೆಲ್ಲ ಇಲ್ಲಿ ಮಾತಾಕರಣೆ ಸ್ಟುಡಿಯೋದಿಂದ ಎಲ್ಲರೂ ನಮ್ಮ ಸದಸ್ಯರುಗಳೆಲ್ಲ ಸೇರಿ ಒಂದು ಹುಟ್ಟಿದಬ್ಬನ ಆಚರಿಸ್ತಾ ಇದ್ದೀವಿ. ಇವರು ಒಳ್ಳೊಳ್ಳೆ ಎಲ್ಲರಿಗೂ ಗೊತ್ತಿದೆ, ಇವರು ಒಳ್ಳೊಳ್ಳೆ ಕಲಾತ್ಮಕ ಚಿತ್ರಗಳು ಕಮರ್ಷಿಯಲ್ ಚಿತ್ರಗಳೆಲ್ಲ ಮಾಡಿ ಒಳ್ಳೆ ಹೆಸರು ಪಡುವಂಥ ನಿರ್ದೇಶಕರು. ಒಳ್ಳೊಳ್ಳೆ ನಟರನ್ನ ನಟಿಯರನ್ನ ಚೆನ್ನಾಗಿ ಅವರೆಲ್ಲ ಇದು ಮಾಡಿದ್ದಾರೆ. ಇಷ್ಟೇ ನನ್ನೊಂದು ಎರಡು ಮಾತು ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ದುಃಖದ ದಿನವೂ ಹೌದು, ಸುಖದ ದಿನವೂ ಕೂಡ ಹೌದು. ಒಂದು ಕಡೆ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ, ಹಾಗೆ ದುಃಖದ ದಿನ ಉಮೇಶ್ ಅವರನ್ನು ನಾವು ಖ್ಯಾತ ಹಾಸ್ಯ ನಟರನ್ನು ನಾವು ಕಳ್ಕೊಂಡಿದ್ದೀವಿ. ಅದೇ ರೀತಿ ದಕ್ಷ ಅಧಿಕಾರಿಗಳ ಮಹಾಂತೇಶ್ ಬೀಳ್ಗಿ ಅವರನ್ನು ನಾವೆಲ್ಲ ಕಳ್ಕೊಂಡಿದ್ವಿ. ಈ ನಾಡು ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಇವತ್ತು ಕಣ್ಮರೆಯಾಗಿದ್ದಾರೆ. ಹಾಗೆ ಅದರ ಸಾಲಿನಲ್ಲಿ ಇವತ್ತಿನ ದಿನ ಒಂದು ಸಂತೋಷದ ದಿನ ಏನಂದರೆ ಪುಟ್ಟಣ್ಣ ಕಣಗಾಲ್ ಅವರ ಬಗ್ಗೆ ಹೇಳ್ಬೇಕಂತಂದರೆ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಖ್ಯಾತ ನಿರ್ದೇಶಕರು ಕೂಡ ಹೌದು. ಅವರು 1/12/1933 ಮೂಲತಃ ಆಂಧ್ರ ಪ್ರದೇಶದವರು. ಅವರು ಮೈಸೂರಿನ ಪ್ರಿಯಾಪಟ್ಟಣ ತಾಲೂಕಿನ ಕಣಗಾಲ್ ಅಂತೇಳಿ ಆ ಊರಿನಲ್ಲಿ ಅವ್ರದ್ದು ಜನನ. ಅವರ ತಂದೆ ರಾಮಶಾಸ್ತ್ರಿ ಅಂತೇಳಿ, ತಾಯಿ ಸುಬ್ಬಮ್ಮ ಅಂತೇಳಿ. ಅವರ ಉದರದಲ್ಲಿ ಜನಿಸಿದ 5 ಗಂಡು ಮಕ್ಕಳಲ್ಲಿ ಇವರು ಕೊನೆಯದವರು ಅಂತ ಕೇಳ್ಪಟ್ಟಿದ್ವಿ. ಹಾಗಾಗಿ ಇವತ್ತಿನ ಅವರು ನೋಡಿ, ಅವ್ರು ಮಾಡಿದಂತೆ ಕೆಲಸನೇ ಇಲ್ಲಂತೆ. ಅವರು ಬಸ್ ಡ್ರೈವರ್ ಕೂಡ ಆಗಿದ್ರು, ಗ್ಯಾರೇಜ್ನಲ್ಲಿ ಕೂಡ ಕೆಲಸ ಮಾಡಿದ್ದಾರೆ, ಸಂಗೀತಗಾರರು ಹೌದು, ನಾಟಕಕಾರರು ಹೌದು. ನಾಟಕದಲ್ಲಿ ಪಾತ್ರಾಭಿನಯ ಯಾರು ಇಲ್ಲ ಅಂದಂತೆ ಪಾತ್ರವನ್ನು ಕೂಡ ಮಾಡಿದಂಥವ್ರು. ಅನೇಕ ಹೆಸರುವಾಸಿಯಾದಂತಹ ಚಿತ್ರರಂಗದಲ್ಲಿ ಅನೇಕ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಆ ಚಿತ್ರರಂಗದ ಮುಖಾಂತರವೇ ಹೀರೋಯಿನ್ಗಳನ್ನ ಪರಿಚಯ ಮಾಡಿಸಿದಂಥವ್ರು ಯಾರಾದರೂ ಇದ್ರೆ ಅದು ಪುಟ್ಟಣ್ಣ ಕಣಗಾಲ್ ಅವರಂತ ಹೇಳ್ತಾ ನನ್ನ 2 ಮಾತು. ಚಲನಚಿತ್ರ ನಟ ಪ್ರಶಸ್ತಿ ಶ್ರೀ ಪುಟ್ಟಣ್ಣ ಕಣಗಾಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಎಲ್ಲ ಕಲಾಬಳಗದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ.
ದೊಡ್ಡ ನಿರ್ದೇಶಕರಂದರೆ ತಪ್ಪಾಗಲಾರದು. ಇವರು ಪುಟಕಿಟ ನಕ್ಷತ್ರ ಇದ್ದ ಹಾಗೆ ಒಂದೊಂದು ಚಿತ್ರಗಳಲ್ಲಿ ಒಂದೊಂದು ಸನ್ನಿವೇಶ ಹಾಗೂ ಆ ಸಮಯ ತಕ್ಕಂಗೆ ಅವರು ಸನ್ನಿವೇಶ ಮಾಡಿ ಒಬ್ಬ ಹೀರೋ ಆಗಲಿ ಹೀರೋನೇ ಆಗಲಿ ಸೂಪರ್ ಮಾಡಿದ್ದೇ ಇವರು. ಹಾಗೂ ಇವರು ಮಾಡತಕ್ಕಂಥ ಚಿತ್ರಗಳು ಸ್ಕೂಲ್ ಮಾಸ್ಟ್ರು, ಸಿತಾಯಿ, ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ನಾಗರಾವ್, ಇನ್ನೂ ಅನೇಕ ಚಿತ್ರಗಳು ನಮಗೆಲ್ಲರಿಗೆ ನೋಡಿ ಆನಂದ ಪಡಲಿ ಅಂತಂದೇಳಿ ಅವರು ನಮ್ಮ ಈ ಚಿತ್ರಗಳನ್ನು ನಿರ್ದೇಶಿಸಿ ನಮ್ಮನ್ನು ಪುನೀತರಾಗಿ ಮಾಡಿ ಹೋಗಿದ್ದಾರೆ. ಅಂಥ ನಿರ್ದೇಶಕರಿಗೆ ಎಲ್ಲರ ಪರವಾಗಿ ಅವರಿಗೆ ಒಂದು ನಮನವನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ಧನ್ಯವಾದಗಳು. ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರು ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಸ್ವೀಕರಿಸಿದಂತ ನಮ್ಮ ನಗರಸಭೆಯ ಮಾಜಿ ಸದಸ್ಯರಾದ ಹುಸೇನ್ ಪೀರ ಹಾಗೂ ಕನಸು ನ್ಯೂಸ್ ಚಾನೆಲ್ನ ಮಾಲೀಕರು ಆದಂತಹ ರಾಮಕೃಷ್ಣ ಅವರು ನಮ್ಮ ಸಪ್ತಸ್ವರ ಸಾಂಸ್ಕೃತಿಕ ಬಳಗದ ವತಿಯಿಂದ ಅವರಿಗೆ ಸನ್ಮಾನ. ಈಗ ಬರೀ ಅಧ್ಯಕ್ಷರು ಕೊಡ್ರಿ ಬರ್ರಿ, ನೀವು ಬೇರೆ ಬರ್ರಿ, ಈ ಕಡೆ ಬರ್ರಿ. ಧನ್ಯವಾದಗಳು. ಲಾಸ್ಟ್ ಎಲ್ಲರೂ ನಿಂತು ಒಂದು ಫೋಟೋ ಅಲ್ಲಂತ ಇದೆ ಸೈಡ್ ಅಲ್ಲಿ ಆಗಲ್ಲ. ಇವತ್ತು ಮಾತಾಡ್ತಿರೋದ್ರಿಂದ ನಮಗೆ ಬೆಂಗಳೂರಿಗೆ ಹೋಗೋಕ್ಕಾಗಿದ್ದಿಲ್ಲ. ನಮಗೆ ಒಂದು ಸ್ವಲ್ಪ ಕೆಲಸದವರಿಗೆ ಮೊನ್ನೆ ಫೋನ್ ಮಾಡಿ ನಿಮಗೆ ಇಲ್ಲೇ ಗಂಗಾವತಿಯಲ್ಲಿ ಬಂದು ಸನ್ಮಾನ ಮಾಡ್ತೀವಿ ಬರೆಂದದಕ್ಕೆ ನಾವು ನಿನ್ನೆ ಹೋದ ಸನ್ಮಾನ ಮಾಡ್ಕೊಂಡಿದ್ವಿ. ಆದರೆ ನನಗೆ ಮಹತ್ವ ಸ್ಟುಡಿಯೋದ ಕಲಿಯೋದ್ರೆಲ್ಲರೂ ಇವತ್ತು ಕರೆದು ನನಗೆ ಸನ್ಮಾನ ಮಾಡಿದಕ್ಕೆ ಭಾಳ ಅವರಿಗೆ ಧನ್ಯವಾದಗಳು. ಯಾಕಂದರೆ ನೀವು ಅವರು ಗುರುತಿಸಲ್ಲ, ನೀವು ನಮ್ಮನ್ನ ಗುರುತಿಸಿ ಸನ್ಮಾನ ಮಾಡಿದಂದ್ರೆ ಭಾಳ ನಮಗೆ ಸಂತೋಷ ಆಗ್ತೈತಿ. ಏನು ಅದಕ್ಕೆ ಇನ್ನೊಂದ್ಸಲ ಈ ಮಾತಾ ಸ್ಟುಡಿಯೋದವರಿಗೆ ಭಾಳ ಧನ್ಯವಾದಗಳು ಹೇಳ್ತೀನಿ. ಮಾತು ಈ ಒಂದು ಸಂದರ್ಭದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಹಿರಿಯ ನಿರ್ದೇಶಕರು ಹಾಗೂ ನಟರಿಗೆ ಜೀವ ತುಂಬಿ ಅವರಿಗೆ ಯಾವ ರೀತಿ ಕಲಾ ತುಂಬಬೇಕು ಅಂತ ಅನ್ನೋ ಒಂದು ಮೊದಲನೇದಾಗಿ ಅವರಿಗೆಲ್ಲ ಹೇಳಿಕೊಟ್ಟಿದ್ದಕ್ಕಾಗಿ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಮದುವೆಯ ವಾರ್ಷಿಕೋತ್ಸವ ಇಲ್ಲಿ ಮಾತಾ ಸ್ಟುಡಿಯೋದಲ್ಲಿ ಹಮ್ಮಿಕೊಂಡಿದ್ದು ಮತ್ತು ಹಿರಿಯ ಕಲಾವಿದರಾದ ಹಾಸ್ಯ ನಟ ಮತ್ತು ಹೀರೋ ಆಗಿ ನಟಿಸಿ ನಮ್ಮ ನಾಡಿಗೆ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಉಮೇಶ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರನ್ನು ನೆನೆಯುತ್ತಾ, ಹಾಗೆ ಮಾತಾ ಕರೋಕೆ ಸ್ಟುಡಿಯೋದವರು, ಬಳಗದವರು, ಫ್ರೆಂಡ್ಸ್ ಮತ್ತು ಎಲ್ಲ ನನ್ನ ವಿದೇಶಿಗಳು, ಸಪ್ತಸ್ವರ ಸಾಂಸ್ಕೃತಿಕ ಬಳಗ, ಕಲಾ ಬಳಗ ಹಾಗೂ SR ಮೆಲೋಡಿಸ್ ಬಳಗದವರು, ನಮಗೆ ಈ ಸಂದರ್ಭದಲ್ಲಿ ಕುಂಭಮೇಳ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇಲ್ಲಿ ಗಂಗಾವತಿಯಲ್ಲಿ ಅದನ್ನು ನೆನಪು ಮಾಡಿಕೊಂಡು ಇಲ್ಲಿ ಕರೆದು ಮಾತಾ ಕರೋಕೆ ಸ್ಟುಡಿಯೋದಲ್ಲಿ ಮತ್ತೊಮ್ಮೆ ಗಂಗಾವತಿ ತಾಲೂಕಿನಲ್ಲಿ ಸಾಧಕರಿಗೆ ಸನ್ಮಾನ ಅಂತೇಳಿ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ನೆನಪು ಮಾಡಿ ಕೊಟ್ಟಿದ್ದಕ್ಕಾಗಿ ಮತ್ತು ಈ ಒಂದು ಪ್ರಶಸ್ತಿ ಪ್ರದಾನ ನಮಗೆ ನೀಡಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ಎಲ್ಲ ಬಳಗದವರಿಗೆ, ಕಲಾವಿದರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ನಾನು ತಿಳಿಸಲು ಇಚ್ಛಿಸುತ್ತೇನೆ. ಹಾಗೆ ಸಾಧಕರು ಹೇಗೆ ಅಂತ ಹೇಳಿದ್ರೆ ತಮ್ಮ ತಮ್ಮ ವೃತ್ತಿಯಲ್ಲಿ, ಯಾವುದೇ ವೃತ್ತಿಯಲ್ಲೇ ಆಗಿರಲಿ, ಅವರು ತುಂಬಾನೇ ಕಷ್ಟಪಟ್ಟಿರ್ತಾರೆ. ಅವ್ರನ್ನ ಗುರುತಿಸಿ
ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಉಡುಪಿ ಎಲ್ಲ ಬೆಳಗಾವಿ ಎಲ್ಲಾ ಕಡೆಯಿಂದನೂ ಇವು ಕರ್ನಾಟಕದ ಕಲೆಯಲ್ಲಿ ಇರ್ತಕ್ಕಂಥ ಗುರುತಿಸಿ ಯಾರು ಸಾಧಕರಿದ್ದಾರೆ ಅಂತ ಹೇಳಿ ಅವರು ಗುರುತಿಸಿ ಸನ್ಮಾನ ಮಾಡಿದ್ದು ನಮ್ಮ ಕುಂಭಮೇಳದ ಅಧ್ಯಕ್ಷರಾದಂಥ ಶೇಖರ್ ತೆಗ್ಗೆಯವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಸುಮಾರು ಒಂದು 250ಕ್ಕೂ ಹೆಚ್ಚು ಕಷ್ಟಪಟ್ಟಿರ್ತಕ್ಕಂಥ ರೈತರಿಗೆ, ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯೋಧರಿಗೆ, ನಮ್ಮ ನಾಡನ್ನು ಕಾಯುತ್ತಿರುವ ಯೋಧರಿಗೆ ಮತ್ತು ಇಲ್ಲಿ ಎಲ್ಲೆಲ್ಲಿ ಕಲಾವಿದರು ಇದ್ದಾರೆ ಹುಡುಕಿ ಎಷ್ಟು ಸುಮಾರು ಒಂದು 3 ತಿಂಗಳಿಂದ ಬಹಳ ಕಷ್ಟಪಟ್ಟು ಅವ್ರನ್ನ ಕಲಾವಿದರಿಗೆ ಕರ್ಕೊಂಡ್ಬಂದು ಆ ಒಂದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿನ ನೀಡಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯ ಕೆಲಸದಲ್ಲ. ಇಲ್ಲಿ ಅದೇ ರೀತಿ ಕೂಡ ಇಲ್ಲಿ ಗಂಗಾವತಿಯಲ್ಲಿ ನಮ್ಮ ಶಿವಪ್ಪ ಉಳ್ಳಿಯವರು ಮಾತಾ ಕರೋಕೆ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ಇನ್ನೊಂದು ಸಾರಿ ಪ್ರತಿಭೆಯನ್ನು ಗುರುತಿಸಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ದಕ್ಕಾಗಿ ಇನ್ನೊಂದು ಸಾರಿ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾರೆ. ಶಿವಪ್ಪ ಗಾಂಧಿಯವರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ ಮತ್ತು ಆರ್ ಕಣ್ಣನ್ ಸರ್ ಅವರು ಕೂಡ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ 3 ದಿನ ಮುಂಚೆನೆ ಅವರು ನಮ್ಮನ್ನ ಎಲ್ಲೂ ಬಿಡೋದಾಗಿದೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ನಾವು ಸನ್ಮಾನ ಇಟ್ಕೊಂಡಿದೀವಿ ಅಂತ ಹೇಳಿ ಸತತವಾಗಿ ಈಗಲೂ ಕೂಡ ಹೇಳಿದ್ರು. ಆ ಒಂದು ಕಾರಣಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತಾರೆ. ಅರ್ಜುನ್ ನಾಯಕ್ ಅವರಿಗೂ ಕೂಡ ಮತ್ತು ಶಂಭು ಅವರಿಗೂ ಕೂಡ ಎಲ್ಲರಿಗೂ ಅಕ್ಕಂದ್ರಿದ್ದಾರೆ, ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ಕಲಾ ಬಳಗ ಕಲಾವಿದರಿಗೂ ಕಲಾ ಬಳಗದವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.